ತಾಯಿ ವೇಶ್ಯಾವೃತ್ತಿ ಮಾಡ್ತಾ ಇರ್ತಾಳೆ. ಇಂಥ ಅವರ ಮಕ್ಕಳಿಗೂ ಸಹಿತ ನಾವು ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆನಾ, ಅವ್ರ ಬದುಕಿಗೆ ಸೆಕ್ಯೂರಿಟಿ ಕೊಡೋದು ಸಾಧ್ಯ ಇದೆನಾ, ಅವ್ರಿಗೆಲ್ಲ ಉದ್ಯೋಗ ಕೊಡೋದು ಸಾಧ್ಯ ಇದೆನಾ, ಇವೆಲ್ಲವೂ ಚಿಂತನೆ ಮಾಡಬೇಕಾಗ್ಯದ ಎಲ್ಲ ದಿಶೆಯಲ್ಲೇ. ಇಲ್ಲಿ ನಮ್ಮ ದಾಖಲೆಗಳ ಪ್ರಕಾರ ಏನಪ್ಪ ಅಂದರೆ ಇಲ್ಲಿವರೆಗೆ ಜೀವದಾಶೆ ಹೊರಟವ್ರಿಗೆ 33 ಪ್ರಕರಣ ಮಾಡಿದ್ದಾರೆ ಅವ್ರ ಮೇಲೆ. FIR 23 ಮಂದಿ ಮೇಲೆ ಆಗ್ಯದ, ಶಿಕ್ಷೆ 4 ಮಂದಿ ಮೇಲೆ ಆಗಿದೆ. ನೋಡಿರಿ ಎಷ್ಟು ಕಡಿಮೆ ಶಿಕ್ಷೆ. ಮತ್ತು ಖುಲಾಸೆ 11 ಆಗಿದ್ದಾರೆ. 7 ವಿಚಾರಣಾ ಹಂತದಲ್ಲಿದ್ದಾವೆ ಕೇಸುಗಳು. 7 ಪೊಲೀಸ್ ಸಂಧಾನದ ಮೂಲಕ ಮದುವೆಯಾದ ಪ್ರಕರಣಗಳು ಅದಾವೆ. ಅತ್ಯಂತ ಕಡಿಮೆ. ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸಮಾಜದಲ್ಲಿ ಅದ. ಯಾಕಪ್ಪ ಅಂತಂದ್ರೆ ಇದನ್ನು ಹೆಚ್ಚಿಗೆ ಯಾರು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸಿಕ್ಕಾಗಿ ಗೊತ್ತಾಗ್ತದೆ ಪೊಲೀಸರಿಗೆ, ಸಿಕ್ಕಾಗಿ ಸಿಕ್ಕುತ್ತಾರೆ ಇಷ್ಟ, ಇನ್ನುಳಿದವ್ರು ಅಲ್ಲಲ್ಲಿ ತಪ್ಪಿಸಿ ಹೋಗಿಬಿಡ್ತಾರೆ. ಇಲ್ಲೊಂದು ಭಾಳಷ್ಟು ವಿಷಯಗಳು ಇನ್ನೂ ಚರ್ಚೆ ಆಗೋದು ಭಾಳ ಅದ. ಯಾಕಂದ್ರೆ ದೇವದಾಸಿ ಮಕ್ಕಳಿಗಾಗಲಿ ಅಥವಾ ವೇಶ್ಯರ ಮಕ್ಕಳಿಗಾಗಲಿ ಅಥವಾ ಸೂಳೆಯರ ಮಕ್ಕಳಿಗಾಗಲಿ ಇವರಿಗೆಲ್ಲರಿಗೂ ಪಿತೃತ್ವ ತಮ್ಮ ತಂದೆ ಯಾರನ್ನು ಗುರುತಾಗಿ ಅವರ ಆಸ್ತಿಯಲ್ಲಿ ಸಹಿತ ಪಾಲಿಸುವಂಥ ಮಾಡೋದು ಭಾಳ ಯೋಗ್ಯದ, ಭಾಳ ಸಮರ್ಪಕದ. ಜೊತೆಗೆ ದೇವದಾಸಿಯವರನ್ನು ಮುಂದಿಟ್ಟುಕೊಂಡು ಮಾಡೋದು ಜೊತೆಗೆ ಇವ್ರನ್ನೂ ಸ್ವಲ್ಪ ನೋಡಲಿ ಅಂತ ಹೇಳ್ತಾ, ಈ ದೇವದಾಸಿ ಮಕ್ಕಳಿಗೆ ಪಿತೃತ್ವದ ಹಕ್ಕನ್ನು ನೀವು ಕೊಡೋದು ಹೊಂಟಿದ್ದು ಯೋಗ್ಯದ. ಇದು ಅನುಷ್ಠಾನಕ್ಕೆ ಬರಬೇಕಷ್ಟ. ಕಾನೂನಂತೆ ಭಾಳ ಚೆನ್ನಾಗಿದೆ ನಮ್ಮಲ್ಲಿ, ಅದು ಅನುಷ್ಠಾನ ಕೊಡೋದು ಭಾಳ ಕಷ್ಟದ, ಕಡಿಮೆ ಅದು. ಆ ದಿಶೆಯಲ್ಲಿ ಕಾರಣ ಅಂದರೆ ಅದಕ್ಕೆಲ್ಲ ಕಾರಣ ಇವತ್ತಿನ ಅಧಿಕಾರಶಾಹಿ ವರ್ಗ ಜೊತೆ ನಮ್ಮ ರಾಜಕೀಯ ಜನ ಪ್ರತಿಯೊಂದರಲ್ಲಿ ಹಸ್ತಕ್ಷೇಪ ಮಾಡೋದ್ರಿಂದಾಗಿ ಕಾನೂನದ ಪ್ರಾಕ್ಟೀಸ್ ಇಲ್ಲ ಅನ್ನಂಗಾಗ್ಯದ. ನಿಮಗೇನು ಅನ್ನಿಸ್ತದ ಆ ಮಾತಾಡಿದ್ರು ಸರಿ ಅನ್ನಿಸ್ತದ? ಸರಿ ಅಂದರೆ ಸರಿ ತಪ್ಪು ಅಂತ ತಪ್ಪು ಮಾಡಿರಿ, ಯೋಗ್ಯದ್ರೆ ಯೋಗ್ಯತೆ ಅಂತ ಹೇಳ್ರಿ, ಟೀಕಾ ಮಾಡಿರಿ ಅಂತ ಕರೋರಿಲ್ಲ. ಆದ್ರೆ ನೋಡ್ತಾ ಇರಿ, ಜೊತೆಗೆ ಕಾಮೆಂಟ್ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಜೊತೆಗೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥದ ಸೀತಾರಾಮ ಸತ್ಯದ ಕೈಗಳ ವಂದನೆಗಳು.